ವಿರೋಧಿಗಳ ಸಂಘಟನೆಗೆ ದೊಡ್ಡ ಹೊಡೆದು ಬೀಳ್ತದೆ ಅನ್ನೋದು ಎರಡು ಮಾತಿಲ್ಲ, ಅದು ಅಷ್ಟು ಸತ್ಯದ. ಯಾಕಂದ್ರೆ ಕೇಜ್ರಿವಾಲ್ರು ಹೊಸ ವಿಚಾರಧಾರೆಯ ಮತ್ತು ಕರಪ್ಷನ್ ಇಲ್ಲದಂತಹ ಒಂದು ವ್ಯವಸ್ಥೆ ತಯಾರು ಮಾಡಲಿಕ್ಕೆ ಹೋರಾಟ ಮಾಡಿದವರು. ಅದರಲ್ಲಿ ಒಂದಿಷ್ಟು ಸಿಕ್ಕಾಕೊಂಡಿದ್ದಾರೆ, ಅದು ಕ್ಲಿಯರ್ ಆಗುತ್ತನ್ನ ಅವರಿಗೆ ಅದೊಂದು ಡಾಟ್ ಅವರ ಒಂದು ರಾಜಕೀಯ ಬದುಕಿನಲ್ಲಿ ಇರೋದನ್ನು ಅದು ಬಿಟ್ಟು ಹೋಗೋದು ಅಷ್ಟು ಸುಲಭಿಲ್ಲ. ಆದರೆ ಅಲ್ಲಿವರೆಗೆ ಈ ಚುನಾವಣೆ ಮುಗಿಯವರೆಗೆ ಮೋಸ್ಟ್ಲಿ ದೆಹಲಿ ಹೈಕೋರ್ಟ್ ಆಗಿರ್ಬೋದು, ಏನಾಗಿರ್ಬೋದು, ಯಾರು ಆರೋಪಗಳಿದ್ದಾವೆ ನ್ಯಾಯಾಂಗಂಧನೂ ಎಲ್ಲಪ್ಪ ಇದು ಆಡಳಿತಾರೂಢ ಪಕ್ಷದ ಪರ ಕೆಲಸ ಮಾಡ್ತದೆ ಅನ್ನೋದು ಭಾಳ ಜನ ಆರೋಪ ಅದಾವೆ. ಈಗಾಗಲೇ ಒಂದು ಹೈಕೋರ್ಟ್ನಲ್ಲಿ ಕೇಸು ಆಗ್ಯದ ಮೊನ್ನೆ ವಾಗ್ದಂಡನೆ ಮಾಡೋ ಸಲುವಾಗಿ. ಹೇಗಪ್ಪ ಅಂದ್ರೆ ಒನ್ ಸೈಡೆಡ್ ಅದಾರಪ್ಪ ಇವರು, ನಮ್ಮ ನ್ಯಾಯಾಧೀಶರು ಯಾದವ್ ಅನ್ನುವಂಥವ್ರು ಇಲ್ಲ ಬಹುಸಂಖ್ಯಾತರ ಪರವಾಗಿ ಆಡಳಿತ ಹೋಗ್ಬೇಕು ಅಂತ ಅನ್ನೋಂಥ ಮಾತಾಡಿದ್ದ. ಒಂದಿಷ್ಟು ಅಸಮಾಧಾನ ತೋರಿಸೋದು, ಅದೇ ರೀತಿ ಹಿಂದಿನ CJIರು ಕೆಲವೊಂದು ತಪ್ಪುಗಳು ಮಾಡಿದ್ರಿಂದ ಆಡಳಿತಾರೂಢ ಪಕ್ಷಕ್ಕೆ ಲಾಭ ಆಗಿದ್ದು ಅಷ್ಟು ಸತ್ಯದ. ಹೀಗಾಗಿ ಇವತ್ತು ನ್ಯಾಯದ ಮೇಲೆ ವಿಶ್ವಾಸ ಕಡಿಮೆ ಆಗಲಿಕ್ಕತ್ತದ. ಅದೇನೋ ಆಗಲಿ ಕೇಜ್ರಿವಾಲ್ ಗೆಲ್ಲಿ ಅನ್ನೋ ಸಾಮಾನ್ಯ ಜನರ ಅಭಿಪ್ರಾಯ ಅಲ್ಲಿದು. ಬಟ್ ಅವ್ರು ಗೆಲ್ಲೋದು ಅವರ ಅನುಕೂಲ ಸುಲಭ ಇಲ್ಲ, ಅಷ್ಟು ಸತ್ಯ ಅಂತ ಹೇಳ್ತಾ ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನ ವಿಶ್ವಾಸ ತೊಗೊಂಡು ಹೋಗಬೇಕಾಗಿತ್ತು. ಯಾಕಂದರೆ ಹಳೆ ಕಾಂಗ್ರೆಸ್ ಇವತ್ತಿಲ್ಲ, ಬದಲಾಗ್ತಾ ಇದೆ. ಆ ಹೊಸ ಕಾಂಗ್ರೆಸ್ ಜೊತೆಗೆ ನನ್ನನ್ನು ತಾನು ಗುರುತಿಸ್ಕೊಳ್ಳೋದು ಇವತ್ತು ಅನಿವಾರ್ಯ ಅಂತ ನನಗೆ ಅನ್ನಿಸ್ತಾ ಇದೆ, ಅಥವಾ ಭಾಳ ಜನರಿಗೆ ಅನ್ನಿಸ್ತಾ ಇದೆ ಈ ವಿಷಯದಲ್ಲಿ. ಯಾಕಂದ್ರೆ ಕೇಜ್ರಿವಾಲ್ ಜೊತೆಗಾರರು ಯಾರು ಉಳಿದಿಲ್ಲ ಇವತ್ತು. ಅದಕ್ಕೆ ಒಳ್ಳೆಯವ್ರನ್ನ ಜೊತೆಗಾರನಾಗಿ ಮಾಡ್ಕೊಂಡು ಹೋಗೋದು ಕೇಜ್ರಿವಾಲ್ರಿಗೆ ಮತ್ತು ಅವ್ರ ಸಂಘಟಕರಿಗೆ ಭಾಳ ಮುಖ್ಯ. ಯಾಕಂದ್ರೆ ಈ ದೇಶವನ್ನು ಸುಲಭವಾಗಿ RSS ಏನು ಮುಂದಿನದಲ್ಲಿ ಬಿಟ್ಟುಕೊಳ್ಳೋದು ಭಾಳ ಕಷ್ಟ. ಅದಕ್ಕಾಗಿ ಸಂಘಟನೆ ಮಾಡಬೇಕಾಗ್ಯದ ಒಕ್ಕಟ್ಟನ ಇಲ್ಲಿ ಏನಪ್ಪ ಅಂದ್ರೆ ಅವರಿಗೆ ಜೀವದಾನ ನೀಡ್ಬೋದು. ಇಲ್ಲಾಂತಪ್ಪ ಅಂದ್ರೆ ಅವರು 10 ಜೋಡಿ 11 ಹರ ಆಗ್ಬೋದು. ಏನೋ ಆಗಲಿ ಸ್ವತಂತ್ರವಾಗಿ ಪ್ರಯತ್ನ ಮಾಡುವಂಥ ಮಾತನ್ನು, ಎಲೆಕ್ಷನ್ ಆಡೋ ಮಾತನ್ನು ಕೇಜ್ರಿವಾಲ್ ಆಡಿದಾರೆ. ಅದರಂತೆ ಅವರು ಯಶಸ್ವಿ ಆಗಿಲ್ಲ ಅಂತ ಒಂದು ಮಾತು ಹೇಳ್ತಾನೆ. ಇವತ್ತು ದೆಹಲಿ ಇದ್ದಿದ್ದು ಈ ಕಾಂಗ್ರೆಸ್ದ ಒಂದು ಗೆಳೆತನ ಬಿಟ್ಟಿದ್ದರಿಂದಾಗಿ ಮುಂಬರುವ ಚುನಾವಣೆ ದೆಹಲಿಯಲ್ಲಿದ್ದು BJP ವರ್ಸಸ್ ಆಮ್ ಆದ್ಮಿ ಆದರೂ ಸಹ ಅಲ್ಲೇ ಕೆಲವಷ್ಟು ಓಟ್ಗಳು ಈಗಾಗಲೇ ತೊಗೊಂಡಿದ್ದು ಈ ಆಮ್ ಆದ್ಮಿ ಕಾಂಗ್ರೆಸ್ಸಿಂದ ಇರೋದರಿಂದಾಗಿ ಕಾಂಗ್ರೆಸ್ಸಿನ ಕೆಲವೊಂದಿಷ್ಟು ಓಟ್ಗಳು ಈ ಸತ್ತೊಳೋದು ಶಕ್ತಿನೂ ಅಲ್ಲಿ ಪಡೆದದ. ಈಗ ಅದು BJPಗೆ ಅನುಕೂಲ ಹಾಗೂ ಭಾಳ ಸಾಧ್ಯತೆಗಳಿದ್ದಾವೆ ಅನ್ನೋದು ಅಷ್ಟೇ ಸತ್ಯದ. ಇರಲಿ, ಆತ್ಮವಿಶ್ವಾಸ ಮುಂದೆ ಯಾವುದಿಲ್ಲ, ಅದು ಗೆಲ್ಲಿ ಅನ್ನೋದು ಒಂದು ಮಾತು. ಅದೇ ರೀತಿ BJPನೂ ಸುಲಭವಾಗಿ ತನ್ನ ಸೋಲನ್ನು ಒಪ್ಪಿಕೊಳ್ಳೋದಿಲ್ಲ ಅನ್ನೋದು ನಾವು ಇಲ್ಲಿವರೆಗೆ ಆದಂಥ ಇತಿಹಾಸ ನೋಡಿದಾಗ ಇವು ಒಂದು ರೀತಿ ಟಗ್ ಆಫ್ ವಾರ್ ಆಗ್ತದೆ ದೆಹಲಿಯಲ್ಲೇ ಅಂತ ಅನ್ನೋದು ಮಾತು ಹೇಳ್ಬೋದಾಗ್ಯದ. ಏನೂ ಇರಲಿ, ಇದು ಇವತ್ತಿನ ಚರ್ಚೆ ಕೇಜ್ರಿವಾಲ್ ವಿಚಾರ. ಕೇಜ್ರಿವಾಲ್ ಗೆಲ್ತಾರೋ ಸೋಲ್ತಾರೋ ಅದು ನೀವು ಡಿಸೈಡ್ ಮಾಡಿರಿ, ಅಂದ್ರೆ ಮತದಾರರು ಅಂತ ಹೇಳ್ತಾ ಲೈಕ್ ಮಾಡಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಲಿಕ್ಕೆ ಹೋಗ್ಬಾರ್ದು ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. S16 ನ್ಯೂಸ್, ಇದು ಸತ್ಯದ ಕೈಗಳೇ ಒಂದು ಹೇಳೋದು.